ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹುಡುಗಿ ಬೆಳಗ್ಗೆನೇ ಭರ್ಜರಿಯಾಗಿ ದೇವ್ರ ಪೂಜೆ ಮಾಡ್ತಾ ಇದ್ದಾಳೆ. ದೇವರೇ ಎದ್ದು ಬಂದುಬಿಡಬೇಕು ಅಷ್ಟರ ಮಟ್ಟಿಗೆ ಪೂಜೆ ಮಾಡಿದ್ಲು. ಊರಿಗೆ ಬಂದಿದ್ದ ಕಾರಣ ಏನಂದರೆ ಇದೇ ಮದುವೆಗೋಸ್ಕರ. ಮದುವೆಗೆ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಇದು ನನ್ನ ಹಸ್ಬೆಂಡ್ ತಂದೆ. ಚೆನ್ನಾಗಿ ಮಜಾ ಮಾಡಿದ್ವಿ ಅನ್ನೋಕ್ಕಿಂತ ಮದುವೆ ಮನೇಲಿ ಇನ್ನೇನಾಗುತ್ತೆ, ಬರೀ ಮಾತು ಚೆನ್ನಾಗಿತ್ತು. ಎಲ್ಲರೂ ಸೇರಿದಾಗ ಒಂದು ಮಾತುಕತೆ, ಒಂದು ಚಿಟ್-ಚಾಟು, ಒಂದು ಗಾಸಿಪ್ಪು, ಏನೋ ಒಂಥರ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ. ನಾವೆಲ್ಲ ಒಂಥರ ಕಸಿನ್ಸ್. ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲೂ ನಾನು ತುಂಬ ಕ್ಲೋಸ್ ಆಗಿದ್ದೀನಿ ಎಲ್ಲರ ಜೊತೆ. ಹೇಗೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೇ ಹುಟ್ಟಿ ಬೆಳೆದಿದ್ದೀನಿ ಅನ್ನೋ ಮಟ್ಟಿಗೆ ಎಲ್ಲರೂ ಕ್ಲೋಸ್ ಆಗಿರ್ತೀವಿ. ಚೆನ್ನಾಗಿರುತ್ತೆ, ಎಲ್ಲರೂ ಸೇರಿದಾಗ ಖುಷಿಯಾಗುತ್ತೆ, ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ಊಟಕ್ಕೆ ಹೋದ್ವಿ. ಅಲ್ಲಿಂದ ಬಂದಮೇಲೆ ರಿಸೆಪ್ಷನಿಗೆ ನಿಲ್ಲಿಸಿದ್ರು. ನಮ್ಮ ಹುಡುಗಿ ಅವಾಂತರ ನೋಡಿ ನಮ್ಮನ್ನೆಲ್ಲ ಬಿಟ್ಲು. ಅಲ್ಲಿ ಸೀದಾ ಸ್ಟೇಜ್ ಮೇಲೆ ಹುಡುಗನ ಹತ್ರ ಹೋಗಿ ನಿಂತಿದ್ದಾಳೆ. ಅಲ್ಲಿಂದ ಆಯ್ ಮಾಡ್ತಾ ಇದ್ದಾಳೆ. ಅವ್ರು ಇವಳು ಆಡೋದು ನೋಡಿ ಎತ್ಕೊಂಡೇ ನಿಂತ್ಕೊಂಡ್ಬಿಟ್ರು ಒಂದು ಫೋಟೋದಲ್ಲಿ. ನೆಕ್ಸ್ಟ್ ಇದು ನಮ್ಮ ಓಲ್ ಫ್ಯಾಮಿಲಿ. ನಮ್ಮ ಅತ್ತೆಯ ತಂದೆ, ಅವ್ರ ಅಕ್ಕ ತಂಗಿಯರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಸೊ ಮದುವೆ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ನಮ್ಮ ಚನ್ನರಾಯಪಟ್ಟಣದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್. ಈ ದೇವಸ್ಥಾನ ನೋಡಿದ ತಕ್ಷಣ ಚನ್ನರಾಯಪಟ್ಟಣ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಫೈನಲಿ ಮದುವೆ ಮುಗೀತು. ನನಗೆ ಶೀತ, ತಲೆನೋವು, ಮೈಕೈ ನೋವು ಸ್ಟಾರ್ಟ್ ಆಗ್ತಾಯಿದೆ, ಜ್ವರ ಬರೋ ಥರ ಆಗ್ತಾಯಿದೆ. ನೈಟ್ ಒಂದು ಮದುವೆ ಇದೆ, ರಿಸೆಪ್ಷನು. ಮದುವೆ ಬೇಡ, ಏನು ಬೇಡ ಅನಿಸ್ತು. ಬಟ್ ಆದರೂ ಫ್ಯಾಮಿಲಿಯವರೆಲ್ಲ ಬರ್ತಾರಲ್ಲ, ಖುಷಿಯಾಗುತ್ತೆ. ಸೊ ಹ್ಯಾಪಿ. ರೆಡಿ ಆಗಬೇಕಾದ್ರೆ ಹುಮ್ಮಸ್ಸಲ್ಲಿ ರೆಡಿ ಆಗಿರ್ತೀವಿ. ಇದು ಹಾಕು ಟ್ರೈ ಮಾಡೋದು ಹೇಳ್ಬೇಕಾರ ಎಷ್ಟೊಂದೆಲ್ಲ ಹಾಕೊಂಡೋಗಿದ್ವಾ ಅಂತ ಅನಿಸುತ್ತೆ. ಇದು ನನ್ನ ಮದುವೆಯಲ್ಲಿ ನನ್ನ ಹಸ್ಬೆಂಡ್ ಮನೆಯವ್ರಿಗೆ ಕೊಟ್ಟಿತ್ತು. ರಿಲ್ಯಾಕ್ಸ್. ಇದು ನಮ್ಮ ಪಾಪಗೆ ಮಾಡಿಸಿರೋದು. ಇದು ಅಮ್ಮನೇ ಮಾಡಿಸಿದ್ದು. ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡೆ ಇವು ಮೂರನ್ನು. ಇದು ಅಷ್ಟೇ ಇಷ್ಟಪಟ್ಟು ಹಾಕ್ಕೊತೀವಿ. ಹೀಗೆ ಸರಿ ಆಯ್ತಪ್ಪ, ಮದುವೆ ಮುಗೀತು. ನಾನು ಫಸ್ಟ್ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗ್ತೀನಿ. ನೆಕ್ಸ್ಟ್ ವಿಡಿಯೋ. ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಬಂದು ಫುಲ್ ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ರೆಸ್ಟ್ ಆಯಿತು. ಅಷ್ಟೊತ್ತಿಗೆ ಅಮ್ಮ ಬಂದರು, ನೇಲೇನು ತಂದಿದ್ರು. ಮುಗಿಸ್ಕೊಂಡು ರೆಡಿ ಆದೆ ನಾನು. ಇದು ನನ್ನ ಔಟ್ಫಿಟ್. ಒಂದೇ ದಿನದಲ್ಲಿ 2 ಮದುವೆ. ರಾತ್ರಿ ರಿಸೆಪ್ಷನ್, ಬೆಳಗ್ಗೆ ಇನ್ನೊಂದು ಮದುವೆ ಅಟೆಂಡ್ ಮಾಡಿ ಇನ್ನೊಂದು ಫ್ರೆಂಡ್ ಅಕ್ಕನ ಮದುವೆಗೆ ಹೋಗ್ತಾ ಇದ್ದೀನಿ. ಹಿಂಗೆ ರೆಡಿಯಾಗಿದ್ದೀನಿ. ಇದು ನನ್ನ ಮೆಹಂದಿ ಶಾಸ್ತ್ರದ ಡ್ರೆಸ್. ಇದು ವಾಚೆ ಮಾಡ್ತಿದ್ದೀನಿ. ಹೊರಡೋಣ. ಈಗಿನ ಕಾಲದ ಮದುವೆ ಎಷ್ಟು ಫ್ಯಾಷನೇಟ್ ಆಗಿದೆ ಅಂದರೆ ತುಂಬ ಫ್ಯಾಷನೇಟ್ ಆಗಿದೆ. ಎಲ್ಲ ಮದುವೆಯಲ್ಲೂ ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ.
ಚೆನ್ನಾಗಿತ್ತು ನೋಡೋಕ್ಕೆ. ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಅಲ್ಲಿಂದ ಬೇಗ ಮದುವೆ ಮುಗಿಸ್ಕೊಂಡು ಬೇಗ ಊಟ ಮಾಡಿ ಮನೆಗೆ ಬಂದುಬಿಟ್ಟೆ, ಆಗಲಿಲ್ಲ ನನಗೆ. ಸೊ ಈಗ ಇನ್ನೂ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.